ಅರ್ಜುನ್ ಪವರ್ ಶೇರಿಂಗ್ ಫೈಟ್ ನಡುವೆ ಕ್ಯಾಬಿನೆಟ್ ರೀಶಫಲ್ ಕೂಗು ಕೇಳಿ ಬರ್ತಾ ಇದೆ. ನೂತನ ಶಾಸಕರಿಂದ ಕ್ಯಾಬಿನೆಟ್ ರೀಶಫಲ್ ಕೂಗು ಕೇಳಿ ಬರ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಮಾಡಿಕೊಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಕ್ಯಾಬಿನೆಟ್ ರೀಶಫಲ್ ಕೂಗು ಕೇಳಿ ಬರ್ತಾ ಇದೆ. ನೂತನ ಶಾಸಕರಿಂದ ಕ್ಯಾಬಿನೆಟ್ ರೀಶಫಲ್ ಕೂಗು, ಸಚಿವ ಸಂಪುಟ ಪುನರ್ರಚನೆ ಮಾಡುವಂತೆ ಒತ್ತಾಯ, ಜೊತೆಗೆ ನೂತನ ಶಾಸಕರಿಗೆ ಅವಕಾಶ ಮಾಡಿಕೊಡುವಂತೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕ್ಯಾಬಿನೆಟ್ಗೆ ತಮ್ಮನ್ನ ಪರಿಗಣಿಸುವಂತೆ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೂ ಪತ್ರ ಬರೆದಿದ್ದಾರೆ. 30ಕ್ಕೂ ಹೆಚ್ಚು ಶಾಸಕರಿಂದ ಸುರ್ಜೇವಾಲಾಗೆ ಪತ್ರ. ಸಚಿವ ಸಂಪುಟದಲ್ಲಿ ಹೊಸ 5 ಶಾಸಕರಿಗೆ ಅವಕಾಶವನ್ನ ಕೊಡಿ. ಶಾಸಕ ಪ್ರದೀಪ್ ಈಶ್ವರ್, ಭೀಮಸೇನ ಚಿಮ್ಮನಕಟ್ಟಿ, ಪೊನ್ನಣ್ಣ ಸೇರಿದಂತೆ ಇಕ್ಬಾಲ್ ಹುಸೇನ್, ಅಶೋಕ್ ಕುಮಾರ್ ರೈ ಸೇರಿ ಹಲವರಿಂದ ಪತ್ರವನ್ನ ಬರೆಯಲಾಗಿದೆ. ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಇದರ ನಡುವೆ ಇದೀಗ ಕ್ಯಾಬಿನೆಟ್ ರೀಶಫಲ್ ಕೂಗು ಕೇಳಿ ಬರ್ತಾ ಇದೆ. ಇನ್ನು ಪತ್ರ ಬರೆದಿರುವಂತಹ ಶಾಸಕರು ರಾಜ್ಯ ಸಚಿವ ಸಂಪುಟದಲ್ಲಿ ಯುವ ಮುಖಗಳಿಗೆ ಆದ್ಯತೆಯನ್ನ ನೀಡಬೇಕು ಮತ್ತು ಕನಿಷ್ಠ 5 ಹೊಸ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಈ ಪತ್ರವನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಸುರ್ಜೇವಾಲ್ ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಲಾಗಿದೆ. ಇನ್ನು 2023ರ ಚುನಾವಣೆಯಲ್ಲಿ ಮತದಾರರು ಹೊಸ ಮತ್ತು ಯುವ ನಾಯಕತ್ವವನ್ನು ಬಯಸಿ ನಮ್ಮನ್ನ ಗೆಲ್ಲಿಸಿದ್ದಾರೆ. ಆದ್ರಿಂದ ಸಂಪುಟದಲ್ಲಿ ಕೇವಲ ಹಿರಿಯರಷ್ಟೇ ಅಲ್ಲದೆ ಹೊಸ ತಲೆಮಾರಿನವರಿಗೂ ಅವಕಾಶ ಸಿಗಬೇಕು ಎಂಬುದು ಇವರ ಪ್ರಬಲ ವಾದ ಆಗಿದೆ. ಪ್ರಮುಖವಾಗಿ ಪ್ರದೀಪ್ ಈಶ್ವರ್, ಎಎಸ್ ಪೊನ್ನಣ್ಣ, ದರ್ಶನ್, ಧ್ರುವನಾರಾಯಣ್, ಕದಲೂರು ಉದಯ್ ಸೇರಿದಂತೆ ಹಲವು ಯುವ ಶಾಸಕರು ಈ ಪತ್ರ ಚಳವಳಿಯಲ್ಲಿದ್ದಾರೆ. 3 ವರ್ಷಗಳನ್ನ ಪೂರೈಸುತ್ತಿರುವ ಈ ಹಂತದಲ್ಲಿ 2028ರ ಮುಂದಿನ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೊಸ ತಂಡವನ್ನ ಸಜ್ಜುಗೊಳಿಸುವುದು ಸಮಯದ ಅಗತ್ಯ ಅಂತ ಶಾಸಕರು ಉಲ್ಲೇಖವನ್ನ ಮಾಡಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಈಗ ಇದರ ನಡುವೆ 31 ಶಾಸಕರ ಪತ್ರ ರಾಜ್ಯ ರಾಜಕಾರಣದಲ್ಲಿ ಹೊಸ ಬಾಂಬ್ ಸಿಡಿಸಿದೆ. ಒಂದ್ ಕಡೆ ದಲಿತ ಮುಖ್ಯಮಂತ್ರಿ ಕೂಗು ಕೇಳಿ ಬರ್ತಾ ಇದೆ. ಈ ಕಡೆ ಸಿಎಂ ಮತ್ತು ಡಿಸಿಎಂ ತಮ್ಮ ನಾಯಕತ್ವದ ಜಟಾಪಟಿಯಲ್ಲಿದ್ದಾರೆ. ಇದರ ನಡುವೆ ಇದೀಗ ನೂತನ ಶಾಸಕರಿಂದ ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡಿ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆಗೆ ಮಾಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ ಅವರು. ನ್ಯೂಸ್ ಡೆಸ್ಕ್ ನಿಂದ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಐಶ್ವರ್ಯ, ಏನು ರಾಜ್ಯ ರಾಜಕಾರಣದಲ್ಲಿ ಒಂದ್ ಕಡೆ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ, ಮತ್ತೊಂದೆಡೆ ಸಿಎಂ ಮತ್ತು ಡಿಸಿಎಂ ಅವರು ತಮ್ಮ ಕುರ್ಚಿ ಕಾದಾಟದಲ್ಲಿ ನಿರತರಾಗಿದ್ದಾರೆ. ಇನ್ನು ಇಂತಹ ಸಮಯದಲ್ಲೇ ಈ ಒಂದು 30ಕ್ಕಿಂತ ಹೆಚ್ಚಿನ ಶಾಸಕರ ಪತ್ರ ಏನಿದೆ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಬಾಂಬನ್ನ ಸಿಡಿಸುತ್ತಾ ಅಂತ? ಖಂಡಿತ ಮಲ್ಲಿಕಾರ್ಜುನ್, ಹೌದು, ನೀವು ಹೇಳ್ದಂಗೆ ಹೌದು. ಏನು ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಾದಾಟ ನಡೀತಿದ್ರೆ, ಇನ್ನೊಂದು ಕಡೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗೂ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು. ಇನ್ನು ಇದ್ರ ವಿಚಾರವಾಗಿ ಹೊರತುಪಡಿಸ್ತಾ ಹೋಗಿದ್ರೆ ಇವಾಗ ಶಾಸಕರ ರೀಶಫಲ್ ವಿಚಾರವಾಗಿ ಈಗ ಒಂದು ರೀತಿ ಏನು ಹೇಳ್ತಾರೆ ಮಾಹಿತಿ ಬರ್ತಿರುವಂಥದ್ದು. ಕಳೆದ ಸದನದಲ್ಲಿ ಒಂದಷ್ಟು 35ಕ್ಕೂ ಹೆಚ್ಚು ಶಾಸಕರಿಂದ ಒಂದಷ್ಟು ಈ ಕೂಗು ಸದನದಲ್ಲೇ ಕೇಳಿ ಬಂದಿರುವಂಥದ್ದು ಈಗಷ್ಟೇ ಸಿಗ್ತಿರುವಂತಹ ಮಾಹಿತಿ ಅಂತಲೇ ಹೇಳ್ಬೋದು. ಸದನ ನಡೆಯೋ ಹೊತ್ತಿನಲ್ಲಿಯೇ ಏನು ಹೊಸಬರಿಗೆ ಮಣೆ ಹಾಕಲಿಕ್ಕೆ ಸಿದ್ಧತೆಗಳನ್ನು, ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳು ಸಹ ಸದನದಲ್ಲಿ ನಡೆದಿರುವಂಥದ್ದು. ಸದನದಲ್ಲೇ ಒಂದು ಲೆಟರನ್ನು ಟೈಪ್ ಮಾಡಿ ಏನು ಹೊಸ ಶಾಸಕರು ಏನು ನೇಮಕ ಆಗಿದ್ದಾರೆ, ಹೊಸ ಶಾಸಕರ ನೇಮಕಾತಿಯಲ್ಲಿ ನಮಗೂ ಅಧಿಕಾರದ ಆ ಶಾಸಕರ ಲಿಸ್ಟಿನಲ್ಲಿ ಪಟ್ಟಿಯಲ್ಲಿ ನಮಗೂ ಕೊಡಿ
ಪಟ್ಟವನ್ನು ಕೊಡಿ ಅನ್ನೋದು ಎಲ್ಲೋ ಶಾಸಕರ ಕೂಗಾಗಿತ್ತು. ಇದೇ ವಿಚಾರವಾಗಿ ಹೈಕಮಾಂಡ್ ನಾಯಕರಿಗೂ ಸಹ ಪತ್ರವನ್ನು ಬರೆದಿರುವಂಥದ್ದು ಈಗ ಸಿಗ್ತಿರುವಂತಹ ಮಾಹಿತಿ. ಹೈಕಮಾಂಡ್ ನಾಯಕರಿಗೆ ಪತ್ರವನ್ನು ಬರೆದು 35ಕ್ಕೂ ಹೆಚ್ಚು ಶಾಸಕರಿಂದ ಸಿಗ್ನೇಚರ್ಗಳನ್ನು ಹಾಕಿಸ್ಕೊಂಡು ಹೈಕಮಾಂಡ್ ನಾಯಕರಿಗೆ ತಲುಪಿಸಿರುವಂಥದ್ದು ಈಗಷ್ಟೇ ಬರ್ತಿರುವಂತಹ ವರದಿ ಅಂತಲೇ ಹೇಳ್ಬೋದು. ಇದೇ ವಿಚಾರವಾಗಿ ಏನು ಲೆಟರ್ ಏನಿದೆ ಅದನ್ನು ಸಹ CM ಸಿದ್ದರಾಮಯ್ಯ ಅವರಿಗೆ ಹಾಗೂ DCMಗೂ ಸಹ ಈ ಪತ್ರವನ್ನು ರವಾನೆ ಮಾಡಿರುವಂಥದ್ದು. ಇದೆಲ್ಲೋ ಒಂದು ಕಡೆ ಈಗ ರಾಜಕೀಯ ತಿರುವನ್ನು ಪಡೆದುಕೊಳ್ಬಹುದಾ ಅನ್ನೋದು ಎಲ್ಲೋ ಒಂದು ಕಡೆ ಕೇಳಿ ಬರ್ತಿರುವಂಥದ್ದು. ಯಾಕಂದರೆ ಈಗ ಸದ್ಯ ನಾವು ನೋಡ್ತಿರೋ ಹಾಗೆ ಕುರ್ಚಿ ಕಾದಾಟ ಒಂದು ಕಡೆ ಆದರೆ ಈಗ ಅಧ್ಯಕ್ಷ ಸ್ಥಾನ ಬದಲಾವಣೆಯೂ ಸಹ ಒಂದು ಕಡೆ ನಡೀತಿರುವಂಥದ್ದು. ಇದೇ ವಿಚಾರವಾಗಿ ಇನ್ನೇನು ಕುರ್ಚಿ ಫೈಟ್ ಮುಗಿಯೋ ಹಂತಕ್ಕೆ ಬರೋ ಅಷ್ಟರಲ್ಲಿ ಈಗ ಶಾಸಕರುಗಳಿಂದ ಒಂದಷ್ಟು ಬೇಡಿಕೆಗಳ ಡಿಮ್ಯಾಂಡ್ಗಳನ್ನು ಈಗ ನೋಡ್ಬೋದು ಅಂತಲೇ ಹೇಳ್ಬೋದು. ಏನು ಶಾಸಕರಿಗೆ ಅವರಿಗೂ ಸಹ ನಮಗೂ ಸಹ ಆ ಅವಕಾಶ ಕೊಡಿ ಅನ್ನೋದು ಹೊಸ ಶಾಸಕರ ಮಾತುಗಳು ಅಂತ ಹೇಳ್ಬೋದು ಮಲ್ಲಿಕಾರ್ಜುನ್. ಎಸ್ ಐಶ್ವರ್ಯ, ಇನ್ನು ಏನಿದೆ, ಒಂದ್ ಕಡೆ CM ಸಿದ್ದರಾಮಯ್ಯ ಅವರ ಬಣ ಇದೆ, ಒಂದ್ ಕಡೆ DK ಶಿವಕುಮಾರ್ ಅವರ ಬಣ ಇದೆ. ಏನು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನೂತನ ಶಾಸಕರ ಬಣ ಹುಟ್ಕೊಂತ ಅಂತ? ಖಂಡಿತ ಮಲ್ಲಿಕಾರ್ಜುನ್, ಹೌದು. ಈಗ ನಾವು ನೋಡ್ತಿದ್ದಂಗೆ ಮೊನ್ನೆ ಅಷ್ಟೇ CM ಸಿದ್ದರಾಮಯ್ಯ ಅವ್ರ ಬಣ ಕೂಡ ಫಾರಿನ್ ಪ್ರವಾಸ ಕೈಗೊಂಡ್ರು. ಆಮೇಲೆ DCM ಬಣ ಕೂಡ ಗೋವಾ ಪ್ರವಾಸವನ್ನು ಕೈಗೊಂಡ್ರು. ಈಗ ಎಲ್ಲೋ ಒಂದು ಕಡೆ ಇನ್ನೊಂದು ಪಕ್ಷ ಉಟ್ಕೊಳ್ತಾ ಅಥವಾ ಶಾಸಕರದೇ ಒಂದು ಪಾಲಾಯ್ತಾ ಅನ್ನೋದು ಎಲ್ಲೋ ಒಂದು ಕಡೆ ಕೇಳಿ ಬರ್ತಿರುವಂಥದ್ದು. ಇದೇ ವಿಚಾರವಾಗಿ ಸಾಕಷ್ಟು ಸದಸ್ಯರು ಸಹ ಪ್ರತಿಕ್ರಿಯೆ ನೀಡಿರುವಂಥದ್ದು. ಹೌದು, ನಾವು ಲೆಟರನ್ನು ಬರೆದಿದ್ದೀವಿ, ನಾವು ಹೈಕಮಾಂಡ್ ಮಟ್ಟದವರೆಗೂ ತಲುಪಿಸಲಿಕ್ಕೆ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದೀವಿ, ನಾವು CM ಸಿದ್ದರಾಮಯ್ಯ ಅವರಿಗೂ ಸಹ ಏನು ಲೆಟರನ್ನು ನಾವು ಬರೆದು ಕಳಿಸಿದ್ದೀವಿ, ನಮಗೂ ಅಧಿಕಾರ ಕೊಡಲಿ, ನಮಗೂ ಶಾಸಕರ ಪಟ್ಟವನ್ನು ಕೊಡಲಿ ಅನ್ನೋದು ಶಾಸಕರ ಕೂಗು ಅಂತಲೇ ಹೇಳ್ಬೋದು ಮಲ್ಲಿಕಾರ್ಜುನ್. ಓಕೆ, ಥ್ಯಾಂಕ್ ಯು ಐಶ್ವರ್ಯ ತಮ್ಮೆಲ್ಲ ಮಾಹಿತಿಗಾಗಿ.